ಹೋರಾಟಕ್ಕೆ ನಮ್ಮದು ನಮ್ಮದು ಕರ್ನಾಟಕ ಕ್ಷಮಿಕೆ ಹೋರಾಟಕ್ಕೆ ಕರ್ನಾಟಕ ಕ್ಷಮಿಕೆ ಹೋರಾಟಕ್ಕೆ ಕರ್ನಾಟಕ ಕ್ಷಮಿಕೆ ಹೋರಾಟಕ್ಕೆ स्वागत है आप सभी का R1 न्यूज में। मैं आपके साथ साबिर मुकाशी। ಹೋರಾಟಕ್ಕೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ರಾಜ್ಯಾದ್ಯಂತ ಈ ಕಾವೇರಿ ಹೋರಾಟ ಕುರಿತು ಜಿಲ್ಲಾಧಿಕಾರಿಗಳ ಮುತ್ತಿಗೆ ಹಾಕುವಂತ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಕಾವೇರಿ ನೀರು ಯಾವ ಪರಿಸ್ಥಿತಿಯಲ್ಲೂ ಬಿಡಬಾರದು, ಅದಕ್ಕೆ ಮತ್ತೆ ಬಿಟ್ಟರೆ ನಾವು ಜೈಲು ಬರೋ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಬೇಕಾಗ್ತದೆ. ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ತಕ್ಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತಿನ ದಿವಸ. ಅದಕ್ಕೆ ಬಿಜಾಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಇವತ್ತು ಜಿಲ್ಲಾಧಿಕಾರಿ ಕಾರ್ಯಕ್ಕೆ ನಾವು ಒತ್ತಿಗೆ ಆಗಲಿಕ್ಕೆ ಬಂದಿದ್ದೇವೆ. ಆ ನಿಮಿತ್ತವಾಗಿ ಇವತ್ತು ನಾವು ಬಂದವರಿಗೆ ಮನವಿದ್ದೇವೆ, ಯಾರು ಏನು ಇದಕ್ಕೆ ನಾವು ಅಂಚಿನ ಬಗ್ಗಲ್ಲ, ಮತ್ತೆ ನಾವು ಕಾವೇರಿ ಹೋರಾಟ ಬಹಳ ದಿಟ್ಟವಾದಂತ ಹೋರಾಡಿಕೊಂಡು ಇವತ್ತು ಎರಡೂ ಸರ್ಕಾರಕ್ಕೆ ನಮ್ಮ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಕಾವೇರಿ ಹೋರಾಟ ಕುರಿತು ಜಿಲ್ಲಾಧಿಕಾರಿಗಳ ಮುತ್ತಿಗೆ ಹಾಕುವಂತ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಕಾವೇರಿ ನೀರು ಯಾವ ಪರಿಸ್ಥಿತಿಯಲ್ಲೂ ಬಿಡಬಾರದು, ಅದಕ್ಕೆ ಮತ್ತೆ ಬಿಟ್ಟು ನಾವು ಜೈಲು ಬರೋ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಬೇಕಾಗ್ತದೆ. ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ತಕ್ಕ ನಾವು ಎಚ್ಚರಿಕೆ ರಾಜ್ಯ ಸರ್ಕಾರಕ್ಕೆ ಬೇಕು. ಕಾವೇರಿಯ ನೀರನ್ನು ಬಿಟ್ಟುವಂತ ರಾಜ್ಯ ಸರ್ಕಾರ
ಜಿಲ್ಲಾಧಿಕಾರಿಗಳ ಕಚೇರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತು ಕರ್ನಾಟಕ ಹೋರಾಟಕ್ಕೆ ಬೇಕೇ ಬೇಕು. ನಮ್ಮದು 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 ಹೋರಾಟಕ್ಕೆ ನಮ್ಮದು ನಮ್ಮದು ಕರ್ನಾಟಕ ಶ್ರಮಿಕ ಹೋರಾಟಕ್ಕೆ ಕರ್ನಾಟಕ ಶ್ರಮಿಕ ಹೋರಾಟಕ್ಕೆ ಜಿಲ್ಲಾಧ್ಯಕ್ಷ MC ಮುಲ್ಲಾ ಅವರು ಮಾತಾಡ್ತಾರೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ನಾರಾಯಣಗೌಡರ ಕರೆ ಮೇರೆಗೆ ರಾಜ್ಯಾದ್ಯಂತ ಕರವೆಯ ಕಾರ್ಯಕರ್ತರು ಈ ಕಾವೇರಿಯ ಹೋರಾಟದ ಕುರಿತು ಒಂದು ಜಿಲ್ಲಾಧಿಕಾರಿಗಳ ಜಿಲ್ಲೆಯಾದಂಥ ಎಲ್ಲ ಕಡೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವಂಥ ಒಂದು ಪ್ರತಿಭಟನೆ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಮತ್ತು ಶ್ರಾವಣದ ಒಂದು ಕೊನೆಯ ಸೋಮವಾರ ಇರೋದ್ರಿಂದ ಭಾಳಷ್ಟು ತಾಲೂಕಿನ ಕಾರ್ಯಕರ್ತರು ಕೆಲವು ಮಂದಿರಗಳಿಗೆ ಪೂಜೆಗಾಗಿ ಹೋಗೋದ್ರಿಂದ ಇವತ್ತು ನಮ್ಮ ಸ್ವಲ್ಪ ಸಂಖ್ಯೆ ಕೂಡ ಇವತ್ತು ಕಡಿಮೆ ಆಗಿದೆ. ಆದ್ದರಿಂದ ಯಾಕಂದರೆ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದರಿಂದ ನಾವು ಕೂಡ ರಾಜ್ಯಾಧ್ಯಕ್ಷರ ಆದೇಶ ಪಾಲಿಸಬೇಕಾಗ್ತದೆ ಅಂತೇಳಿ ಇವತ್ತು ನಾವು ಈ ಒಂದು ಹೋರಾಟ ಹಮ್ಮಿಕೊಂಡಿದ್ದಾಗಿದೆ. ಅದಕ್ಕಾಗಿ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವತ್ತು ಇಬ್ಬರು ಕೂಡ ಈ ಒಂದು ಕೆಲಸಕ್ಕೆ ಈ ಒಂದೇನು ನೀರು ಬಿಡುವಂಥದ್ದೇನು ತಮಿಳುನಾಡಿಗೆ ನೀರು ಬಿಟ್ಟು ಈ ನಮ್ಮ ರಾಜ್ಯದ ರೈತರಿಗೆ ರಾಜ್ಯದ ಜನರಿಗೆ ಏನು ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ, ಇದಕ್ಕೆ ಖಂಡಿಸಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ಉಗ್ರವಾದಂಥ ಹೋರಾಟ ಇವತ್ತು ಹಮ್ಮಿಕೊಂಡಿದ್ದಾಗಿದೆ. ಇವತ್ತು ಇದಕ್ಕೂ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಣಿದೇ ಆಗಿದ್ದಲ್ಲಿ ನಾವು ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರು ಜೈಲು ಬರೋ ಕಾರ್ಯ ಒಂದು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಅದಕ್ಕಾಗಿ ಇವತ್ತು ಕೃಷ್ಣಾ ಸಾಗರ ಒಳಗೆ 20 TMC ನೀರು ಉಳಿದಿದೆ ಮತ್ತು ನಮ್ಮ ಕಾವೇರಿಯಲ್ಲಿ ಒಂದು 15 TMC ನೀರು ಉಳಿದಿದೆ. ಆದಾಗ್ಯೂ ಕೂಡ ಇವತ್ತು
ನೀರು ನಿರ್ವಹಣಾ ಪ್ರಾಧಿಕಾರದವರು ಮತ್ತೆ 7 TMC ನೀರು ಬಿಡಬೇಕು ತಮಿಳುನಾಡಿಗೆ ಅಂತೇಳಿ ಇವತ್ತಿನ ಒಂದು ಆದೇಶ ನೀಡಿದ್ದಾರೆ. ಆ ಆದೇಶವನ್ನು ನಾವು ವಿರೋಧಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈ ನಾಡಿನ ಎಲ್ಲ ರೈತರ ಪರವಾಗಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ 139 ತಾಲೂಕು ಇವತ್ತು ಬರ ಘೋಷಣೆ ಮಾಡಿದ್ದಾಗಿದೆ. ಇದಾಗಿ ಕೂಡ ಸಾಕಷ್ಟು ಜನರಿಗೆ ಇವತ್ತು ನಾವು ಇಷ್ಟು ಸ್ವಲ್ಪ ನೀರಿನಲ್ಲಿ ರೈತರು ಬದುಕಬೇಕು, ಕೈಗಾರಿಕೆಗಳು ಬದುಕಬೇಕು ಮತ್ತು ಕುಡಿಯುವ ನೀರಿನ ಸಮಸ್ಯೆನೂ ಕೂಡ ಭಾಳ ಆಗಿದೆ. ಅದಕ್ಕಾಗಿ ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕ ನಾಡಿನ ಜನತೆಗೆ ಉಪವಾಸ ಇಟ್ಟು ಇವತ್ತು ಬೇರೆ ರಾಜ್ಯಕ್ಕೆ ತಮಿಳುನಾಡಿಗೆ ನೀರು ಬಿಡುವಂಥದ್ದು ಏನು ಒಂದು ಆದೇಶ ಮಾಡಿದ್ದಾರೆ ಆ ಪ್ರಾಧಿಕಾರದ ಪ್ರತಿನಿಧಿಗಳು. ಅದಕ್ಕಾಗಿ ಅವರ ಒಂದು ನಿರ್ಧಾರವನ್ನು ನಾವು ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಮುತ್ತಿಗೆ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ಇವತ್ತು ಮಾಡಲಿಕ್ಕೆ ಬಂದಿದ್ದಾಗಿದೆ. ಅದಕ್ಕಾಗಿ ಮತ್ತೊಮ್ಮೆ ನಾವು ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ರಾಜ್ಯದ ಎಲ್ಲ ಸಂಸದರು ಇವತ್ತು ಹೊಳೆ ಒಟ್ಟು ದುರ್ಬಲರಾಗಿದ್ದಾರೆ. ಇವತ್ತು ಬರೀ ಹೈಕಮಾಂಡಿಗೆ ಅಂಜಿ ಇವತ್ತು ಒಂದು ಶಬ್ದ ಕೂಡ ಚಕಾರ ಶಬ್ದ ಕೂಡ ನೀರಿನ ಬಗ್ಗೆ ನಾಡಿನ ರೈತರ ಬಗ್ಗೆ ಏನು, ಯಾಕಂದರೆ ರಾಜ್ಯಾದ್ಯಂತ 25 ಸಂಸದರು ಇವತ್ತು ನಾವು ಕಳಿಸಿದ್ದಾಗಿದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಈ ರೀತಿ ಮಲತಾಯಿ ಧೋರಣೆ ಮಾಡೋದು ಸರಿ ಅಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಅದರ ಜೊತೆಗೆ ಕರ್ನಾಟಕ ಸರ್ಕಾರ ಕೂಡ ಏನು ಒಂದು ಬಂಗಾರಪ್ಪ ಮುಖ್ಯಮಂತ್ರಿ ಇದ್ದಾಗ ಯಾವ ರೀತಿ ಒಂದು ದಿಟ್ಟ ನಿರ್ಧಾರ ತಗೊಂಡು ಸುಪ್ರೀಂ ಕೋರ್ಟ್ ಮತ್ತು ನೀರು ಪ್ರಾಧಿಕಾರ ನಿರ್ವಹಣೆ ಪ್ರಾಧಿಕಾರದ ಆದೇಶವನ್ನು ಉಲ್ಲಂಘಿಸಿ ರಾಜ್ಯದ ಜನರಿಗೆ ಏನೋ ಒಂದು ನ್ಯಾಯ ಕೊಡಿಸೋ ನನ್ನ ಕುರ್ಚಿ ಮುಖ್ಯ ಅಲ್ಲ, ನನ್ನ ನಾಡಿನ ಜನ, ನನ್ನ ನಾಡಿನ ರೈತರು ಮುಖ್ಯ ಅಂತೇಳಿ ನನ್ನ ಬಂಗಾರಪ್ಪ ಅವರು ನಿರ್ಧಾರ ತಗೊಂಡಿದ್ರು. ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯ ಕೂಡ ಅವ್ರ ಮೇಲೆ ವಿಶ್ವಾಸ ಇದೆ. ಈ ನಾಡಿನ ರೈತರು, ನಾಡಿನ ಜನರ ವಿಶ್ವಾಸ ಅವ್ರ ಮೇಲಿದೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಕರಿವೆ ವಿನಂತಿಸಿಕೊಳ್ಳೋದೇನೆಂದರೆ, ತಾವು ಯಾವುದೇ ಮುಲಾಜಿ ಇಲ್ಲದೆ, ಯಾವುದೇ ಒಂದು ಕುರ್ಚಿಗಾಗಿ ಅಂಜದಾಗಲಿ ಅಥವಾ ಯಾವುದೇ ಒಂದು ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಗೆ ಬಗ್ಗಲಾರದೆ ತಾವು ನೀರು ಬಿಡದಂತೆ ಇವತ್ತು ನಿರ್ಧಾರ ತೆಗೆದುಕೊಳ್ಳಬೇಕು. ಮತ್ತು ನೀವು ಜೇರ್ಕತ್ತ ನೀರು ಬಿಡುವುದೇ ನಿರ್ಧಾರ ತಗೊಂಡಿದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರ TN ನಾರಾಯಣಗೌಡರ ನೇತೃತ್ವದಲ್ಲಿ ಜೈಲು ಬರೋ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಾವು ಮತ್ತೊಮ್ಮೆ ಮುಗ್ದೊಮ್ಮೆ ಕೇಂದ್ರ ಸರ್ಕಾರ ಕೂಡ ಇವತ್ತು ಏನು ಈ ಒಂದು ನಾಟಕ ನೋಡ್ತಾ ಇದ್ದೇವೆ, ಈ ಒಂದು ನಾಟಕ ನೋಡಲಾರ್ದೆ ಅವ್ರದ್ದು ಒಂದು ಭಾಳ ಮಹತ್ವದಂತ, ಯಾಕಂದರೆ ನಾಡಿನ ಜನ ಇವತ್ತು ಇದು ಕರ್ನಾಟಕದ ಜನ ಕೇಂದ್ರ ಸರ್ಕಾರಕ್ಕೆ ತರುವಲ್ಲಿ ಕೂಡ ಭಾಳಷ್ಟು ಅವರ ಶ್ರಮ ಇದೆ. ಅದಕ್ಕಾಗಿ ನಾಡಿನ ಜನರ ರೈತರ ಹಿತ ಕಾಪಾಡಿಕೊಂಡು ಇವತ್ತು ನಮ್ಮ ಒಂದು ನಾಡಿನ ಜನರ ಏನು ನೀರಿನ ಏನು ಕೊರತೆ ಇದೆ ಅದೊಂದು ನೋಡಿಕೊಂಡು ಈ ರೀತಿ ಒಂದು ಪ್ರಾಧಿಕಾರಕ್ಕೆ ಆದೇಶ ಮಾಡಿ ನಾವು ತಮಿಳುನಾಡಿಗೆ ಇವತ್ತು ನೀರು ಬಿಡುವಂಥ ಒಂದು ಆದೇಶ ಆಗಬೇಕು. ಅದಕ್ಕಾಗಿ ಮತ್ತೊಮ್ಮೆ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಅವರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಲಿಕ್ಕೆ ನಾವು ಬಂದಿದ್ದಾಗಿದೆ ಬಂಧುಗಳೇ. ಇದೇ ರೀತಿ ನೀರು ಅವರು ತಮಿಳುನಾಡಿಗೆ ನಮ್ಮ ನಾಡಿನ ಜನತೆಗೆ ನೀರು ಕೊಳ್ಳಾಗಿ ಉಪವಾಸ ಇಟ್ಟು ಇವತ್ತು ತೊಂದರೆ ಕೊಟ್ಟು, ಯಾಕಂದರೆ ರೈತರ ಬೆಳೆ ಎಲ್ಲ ಒಣಗಿ ಹೋಗ್ತಾ ಇದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲ ರೈತರು ಬರಗಾಲದಿಂದ ರೈತರ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಈ ನಾಡಿನ ರೈತರ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಬಹಳಷ್ಟು ಗಂಭೀರ ಪರಿಸ್ಥಿತಿಯಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಕೂಡ ತಮಿಳುನಾಡಿಗೆ ನೀರು ಬಿಡುವಂಥದ್ದೊಂದು ನಿರ್ಧಾರ ಏನದ, ಇದು ಭಾಳ ಖಂಡನೀಯವಾದಂಥ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಅದಕ್ಕಾಗಿ ಮತ್ತೊಮ್ಮೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ವಿನಂತಿ ಮಾಡ್ತಾ ಇದ್ದೇವೆ. ಆ ಸರ್ಕಾರಕ್ಕೆ ನಮ್ಮ ಏನು ಒಂದು ಕೂಗಿದೆ, ನಮ್ಮ ಏನು ಬೇಡಿಕೆ ಇದೆ, ಅದು ತಕ್ಷಣದಿಂದ ಮುಟ್ಟಿಸುವಂಥ ಕೆಲಸ ತಾವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ.